ನಮ್ಮ ಗುತ್ತಿಗೆ ಕಾರ್ಮಿಕ ಒಬ್ಬ ವಿನೋದ್ ಅಂತ ಅಂದು ಕಾರ್ಖಾನೆ ಒಳಗಡೆ ನಮಗೇನು ರಾ ಮೆಟೀರಿಯಲ್ಲು ಬೇರೆ ಪ್ಲಾಂಟ್ಗಳಿಂದ ಬಂದಿತ್ತು ಆ ಒಂದು ಬಿಲೆಟ್ಗಳು ನಮ್ಮ ಬಾರ್ನಿ ಪ್ರೊಡಕ್ಷನ್ ಸ್ಟಾರ್ಟ್ ಆಗಬೇಕಾಗಿತ್ತು. ಅದಕ್ಕೆ ಬಂದಿರತಕ್ಕಂಥ ಬಿಲೆಟ್ಗಳು ಏನಿತ್ತು ಅದನ್ನು ನಿಲ್ಲಿಸುವಾಗ ಅನ್ಲೋಡ್ ಮಾಡುವಾಗ ಆ ನಿಲ್ಲಿಸಲಿಕ್ಕೆ ಹಾಕಿರ್ತಕ್ಕಂಥ ವೈರೋಪ್ ಕಟ್ಟಾಗಿ ಅವನ ಎಡಗಡೆ ತೊಡೆ ಮೇಲೆ ಬಿದ್ದು ಅವನನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡ್ಬರುವಾಗ ಈ ಹಾಸ್ಪಿಟ್ಲ್ ಹತ್ರ ಬಂದಾಗ ಅವನನ್ನು ತೀರ್ಕೊಂಡಿದ್ದಾನೆ ಅಂತಂದು ಹಾಸ್ಪಿಟ್ಲ್ ಅವ್ರು ಹೇಳಿದ್ದಾರೆ. ಖಂಡಿತವಾಗ್ಲೂ ಅವನೊಬ್ಬ ಒಳ್ಳೆ ಕಾರ್ಮಿಕ ಮುಖಂಡ ಕೂಡ. ಅವನು ಹಿಂದೆ ಗುತ್ತಿಗೆ ಕಾರ್ಮಿಕ ಸಂಘದಲ್ಲಿ ಉಪಾಧ್ಯಕ್ಷ ಆಗಿ ಕೂಡ ಸೇವೆ ಸಲ್ಲಿಸಿದ್ದಾನೆ. ಜೊತೆಗೆ ನಗುಮುಖದ ವ್ಯಕ್ತಿ ಮಾತ್ರ. ಯಾರೇ ಏನೇ ಇದ್ರೂ ಕೂಡ ನಗ್ನಗ್ತಾ ಸ್ವೀಕರಿಸಿ ಹೊರಗಡೆನೂ ಕೂಡ ಕೆಲಸ ಮಾಡಿಕೊಂಡು ತನ್ನ ಕುಟುಂಬನ ತುಂಬ ಚೆನ್ನಾಗಿ ಸಾಕ್ತಾ ಇದ್ದ. ಇವತ್ತು ಅವನ್ನ ಕಳ್ಕೊಂಡು ಕಾರ್ಮಿಕ ವರ್ಗ ಮತ್ತು ಅವನ ಕುಟುಂಬ ಎರಡೂ ಕೂಡ ಬೀದಿಗೆ ಬಂದಂಗಾಗಿದೆ. ಆ ನೋವನ್ನ ತುಂಬತಕ್ಕಂಥ ಶಕ್ತಿನ ಭಗವಂತ ಅವ್ರಿಗೆ ಕೊಡಲಿ ಅಂತ ಕೇಳ್ಕೊಳ್ತಾ ಈ ಒಂದು ಅಗಲಿಕೆನ ನಾವು ತೀವ್ರವಾಗಿ ಖಂಡಿಸ್ತೀವಿ. ಆಡಳಿತ ವರ್ಗ ಒಬ್ಬ ಗುತ್ತಿಗೆ ಕಾರ್ಮಿಕ ಏನು ಇವತ್ತು ತೀರ್ಕೊಂಡಿದ್ದಾನೆ ಅದನ್ನ ಜವಾಬ್ದಾರಿ ಹೊತ್ಕೊಂಡು ಅವನ ಕುಟುಂಬಕ್ಕೆ ಅನುಕಂಪ ಆಧಾರಿತ ನೌಕರಿ ಕೊಡಲೇಬೇಕು, ಅವನ ಕುಟುಂಬದ ಜೊತೆ ನಿಲ್ಲಬೇಕು ಅನ್ನೋಂಥದ್ದು ನಮ್ಮ ಬೇಡಿಕೆ. ಆ ಕುಟುಂಬಕ್ಕೆ ನಾವು ಏನೇ ಆಧಾರವಾಗಿ ನೌಕರಿ ಕೊಡೋದಾಗ್ಲಿ ಹಣ ಕೊಡೋದಾಗ್ಲಿ, ಆದರೆ ಅವನ ಜೀವ ವಾಪಸ್ ತಂದು ಕೊಡೋಕ್ಕಾಗಲ್ಲ. ಕೊನೆ ಪಕ್ಷ ಅವನ ಕುಟುಂಬಕ್ಕೆ ಆಧಾರವಾಗ್ತಕ್ಕಂಥ ಒಂದು ಉದ್ಯೋಗನ ಅವರ ಅವಲಂಬಿತರಿಗೆ ಕೊಡೋದ್ರಿಂದ ಅವನನ್ನು ನೆನೆಸ್ಕೊಂಡು ಮುಂದಿನ ಜೀವನ ಅವ್ರು ಕಳೀತಕ್ಕಂಥದ್ದು ಆಗುತ್ತೆ ಅಂತಂದು ಹೇಳ್ತಾ ನಾನು VISL ಕಾರ್ಮಿಕ ಸಂಘದ ಅಧ್ಯಕ್ಷ ಅಮೃತ್ ಕುಮಾರ್ ಅಂತ ಅಂದ್ಬಿಟ್ಟು ಆಗ್ರಹಿಸ್ತಾ ಇದ್ದೀನಿ.